16 ದಿಕ್ಕುಗಳನ್ನು ನಾವು ಕಂಪಾಸ್ನಲ್ಲಿ ಗುರುತಿಸಿರುವಂಥದ್ದು ದಿಕ್ಚಕ್ರದಲ್ಲಿ. ಅದನ್ನು ಈ ರೀತಿಯಲ್ಲಿ ನಾವು ಮ್ಯಾಪ್ನಲ್ಲಿ ಮಾಡ್ತೇವೆ. ಇದನ್ನು ನಾರ್ತ್ ಅಂತ ಕರಿತೇವೆ, ಹಾಗೆ ಇದನ್ನು ಎಸ್ ಅಂತ ಕರಿತೇವೆ. ಇದನ್ನು ಪುನಃ ಹೀಗೆ ಮಾಡ್ತೇವೆ. ಇದು ಈಸ್ಟ್ ಅಂತ ಆಗ್ತದೆ, ಇದು ವೆಸ್ಟ್ ಅಂತ ಆಗ್ತದೆ. ಇದನ್ನು ಡಿಗ್ರಿ ಕೊಟ್ಟರೆ ಇದಕ್ಕೆ 0, ಇದಕ್ಕೆ 90, ಇದು 180, ಇದು 270, ಆ ರೀತಿ ಆಯಿತು. ಇದನ್ನು ಪುನಃ ನಾವು ವಿಭಾಗ ಮಾಡಿದಾಗ ಇದನ್ನು ನಾವು ಈ 4 ದಿಕ್ಕುಗಳು ನಾರ್ತು, ಈಸ್ಟು, ಸೌತು, ವೆಸ್ಟ್ ಉಂಟಲ್ಲ, ಇದನ್ನು ಕಾರ್ಡಿನಲ್ ಪಾಯಿಂಟ್ ಅಥವಾ ಪ್ರಧಾನ ದಿಕ್ಕುಗಳು ಅಂತ ನಾವು ಕರಿತೇವೆ. ಇದಕ್ಕೆ ಡಿಗ್ರಿ ಕೂಡ ಗೊತ್ತಾಯಿತು. ಈಗ ನಾರ್ತ್ ಮತ್ತು ಈಸ್ಟನ್ನು ವಿಭಜನೆ ಮಾಡಿದಂಥ ಸಂದರ್ಭದಲ್ಲಿ ಇದು ಪ್ರಧಾನ ದಿಕ್ಕು ನಾರ್ತ್ ಇರುವುದರಿಂದ, ಆನಂತರ ಈಸ್ಟ್ ಬರೋದರಿಂದ ಇದು ನಾರ್ತ್ ಈಸ್ಟ್ ಆಗ್ತದೆ. ಆನಂತರ ಪ್ರಧಾನ ದಿಕ್ಕು ಎಸ್ ಇದ್ದು ಆನಂತರ ಇದು ಬಂದಿರುವುದರಿಂದ, ಈಸ್ಟ್ ಬಂದಿರುವುದರಿಂದ ಇದನ್ನು ಸೌತ್ ಈಸ್ಟ್ ಅಂತ ಕರಿತೇವೆ. ಪುನಃ ಪ್ರಧಾನ ದಿಕ್ಕು ಸೌತ್ ಇದ್ದು ವೆಸ್ಟ್ ಆನಂತರ ಬರುವುದರಿಂದ ಇದನ್ನು ಸೌತ್ ವೆಸ್ಟ್ ಅಂತ ಕರಿತೇವೆ. ಆನಂತರ ನಾರ್ತ್ ಪ್ರಧಾನ ದಿಕ್ಕು, ಆನಂತರ ವೆಸ್ಟ್ ಇರುವುದರಿಂದ ಇದು ನಾರ್ತ್ ವೆಸ್ಟ್ ಆಯಿತು. ಆಗ ಹೇಳಿರುವಂಥದ್ದು 4 ಪ್ರಧಾನ ದಿಕ್ಕುಗಳು ಕಾರ್ಡಿನಲ್ ಪಾಯಿಂಟ್ ಆದರೆ, ಈಗ ಹೇಳಿರುವಂಥ ನಾರ್ತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು ಇದು ಸಬ್ ಕಾರ್ಡಿನಲ್ ಪಾಯಿಂಟ್ ಅಥವಾ ಸೆಮಿ ಕಾರ್ಡಿನಲ್ ಪಾಯಿಂಟ್ ಅಂತ ಕರಿತೇವೆ. ಈ ಸೆಮಿ ಕಾರ್ಡಿನಲ್ ಪಾಯಿಂಟಿಗೂ ಡಿಗ್ರಿ ಮಾಡ್ತೇವೆ. 90 ಡಿಗ್ರಿಯನ್ನು ಅರ್ಧ ಮಾಡಿದಾಗ ಇದು 45 ಡಿಗ್ರಿ ಆಗ್ತದೆ. ಆನಂತರ 180 ಮತ್ತು 90 ವಿಭಜನೆ ಮಾಡಿದಾಗ 135 ಡಿಗ್ರಿ ಆಗ್ತದೆ. ಇಲ್ಲಿ ಬರೆದಾಗ 180 + 45 225 ಡಿಗ್ರಿ ಆಗ್ತದೆ. ಹಾಗೆ 270 ಮತ್ತು ಇರುವಂಥದ್ದು 270 315 ಡಿಗ್ರಿ ಆಗ್ತದೆ. ಇಲ್ಲಿ ಬಂದಾಗ ಅದು ಟೋಟಲ್ 360 ಡಿಗ್ರಿ ಆಗ್ತದೆ. ಇದು ಕಂಪಾಸನ್ನು ತೋರಿಸ್ತದೆ. ಹಾಗಾದರೆ ನಾರ್ತ್ ಈಸ್ಟ್ ಸೌತು ವೆಸ್ಟ್ ಕಾರ್ಡಿನಲ್ ಪಾಯಿಂಟು ನಾರ್ತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್ ಎನ್ನುವಂಥದ್ದು ಸೆಮಿ ಕಾರ್ಡಿನಲ್ ಪಾಯಿಂಟ್ ಅಥವಾ ಸಬ್ ಕಾರ್ಡಿನಲ್ ಪಾಯಿಂಟ್. ಇದರ ಡಿಗ್ರಿ ಕೂಡ ಗೊತ್ತಾಯಿತು. ಇಲ್ಲಿ ಪ್ರಧಾನ ದಿಕ್ಕುಗಳನ್ನು ಮೊದಲು ಗುರುತಿಸ್ತೇವೆ. ಇನ್ನು ಪುನಃ ನಾವು 8 ದಿಕ್ಕುಗಳನ್ನು ಗುರುತಿಸ್ತೇವೆ. ಹೀಗೆ ನಾರ್ತ್ ಮತ್ತು ನಾರ್ತ್ ಈಸ್ಟಿನ ಮಧ್ಯೆ ಬರುವಂಥದ್ದು ನಾರ್ತ್ ಈಸ್ಟ್. ಅನಂತರ ಈಸ್ಟ್ ಮತ್ತು ನಾರ್ತ್ ಈಸ್ಟಿನ ಮಧ್ಯೆ ಬರುವಂಥದ್ದು ಈಸ್ಟ್ ನಾರ್ತ್ ಈಸ್ಟ್. ಇನ್ನು ಈಸ್ಟ್ ಮತ್ತು ಸೌತ್ ಈಸ್ಟಿನ ಮಧ್ಯೆ ಬರುವಂಥದ್ದು ಈಸ್ಟ್ ಸೌತ್ ಈಸ್ಟ್. ಅನಂತರ ಸೌತ್ ಮತ್ತು ಸೌತ್ ಈಸ್ಟಿನ ಮಧ್ಯೆ ಬರುವಂಥದ್ದು ಸೌತ್ ಈಸ್ಟ್. ಸೌತ್ ಮತ್ತು ಸೌತ್ ವೆಸ್ಟಿನ ಮಧ್ಯೆ ಬರುವಂಥದ್ದು ಸೌತ್ ವೆಸ್ಟ್. ಅನಂತರ ವೆಸ್ಟ್ ಮತ್ತು ಸೌತ್ ವೆಸ್ಟಿನ ಮಧ್ಯೆ ಬರುವಂಥದ್ದು ವೆಸ್ಟ್ ಸೌತ್ ವೆಸ್ಟ್. ವೆಸ್ಟ್ ಮತ್ತು ನಾರ್ತ್ ವೆಸ್ಟಿನ ಮಧ್ಯೆ ಬರುವಂಥದ್ದು ವೆಸ್ಟ್ ನಾರ್ತ್ ವೆಸ್ಟ್. ಹಾಗೆ ನಾರ್ತ್ ಮತ್ತು ನಾರ್ತ್ ವೆಸ್ಟಿನ ಮಧ್ಯೆ ಬರುವಂಥದ್ದು ನಾರ್ತ್ ವೆಸ್ಟ್. ಇದನ್ನು ಇಂಟರ್ಮೆಡಿಟರಿ ಪಾಯಿಂಟ್ ಅಂತ ಕರಿತೇವೆ. ಈ ಇಂಟರ್ಮೆಡಿಟರಿ ಪಾಯಿಂಟಿನ ಡಿಗ್ರಿ ಕೂಡ ಹಾಗೆ 45ಅನ್ನು 0 ಇದು ಮಾಡಿದಾಗ ಅರ್ಧ ಮಾಡಿದಾಗ 22.5 ಡಿಗ್ರಿ. ಅದೇ ರೀತಿ ಇದೆಲ್ಲ ಆಗ್ತದೆ. ಈ ರೀತಿಯಲ್ಲಿ ಭಾಳ ಕಷ್ಟಪಟ್ಟು 16 ದಿಕ್ಕುಗಳನ್ನು ನಮ್ಮ ಇದರಲ್ಲಿ ಆಗ್ತದೆ. ಆದರೆ ಪ್ರತಿಯೊಂದು ಡಿಗ್ರಿ ಕೂಡ ಈ ಕಂಪಾಸ್ನಲ್ಲಿ ಕಾಣಿಸ್ಕೊಳ್ತದೆ. ಇದಿಷ್ಟು ಬರ್ತದೆ. ಮೊದಲಿರುವಂಥ ಪ್ರಧಾನ ದಿಕ್ಕುಗಳು 4 ಕಾರ್ಡಿನಲ್ ಪಾಯಿಂಟು, ಆನಂತರ ಸೆಮಿ ಕಾರ್ಡಿನಲ್ ಪಾಯಿಂಟ್ 4, 8 ಇರುವಂಥದ್ದು ಇಂಟರ್ಮೆಡಿಟರಿ ಪಾಯಿಂಟ್. ಇಲ್ಲಿ ನಾವು ಬಹಳ ಸುಲಭದಲ್ಲಿ ಹೇಳುವಂಥದ್ದು ನಾರ್ತ್ ಈಸ್ಟಿನ ಅಪೋಸಿಟ್ ಸೌತ್ ವೆಸ್ಟ್. ಅದೇ ರೀತಿಯಲ್ಲಿ ವೆಸ್ಟ್ ನಾರ್ತ್ ವೆಸ್ಟಿನ ಅಪೋಸಿಟ್ ಇರುವಂಥದ್ದು ಈಸ್ಟ್ ಸೌತ್ ಈಸ್ಟ್ ಆಗಿರುತ್ತೆ. ಇದನ್ನು ನೆನಪಿಟ್ಕೊಳ್ಳೋದು. ಮಕ್ಕಳಿಗೆ ನಾವು ಅವರಿಗೆ ಏನು ಸುಲಭದಲ್ಲಿ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅವರಿಗೊಂದು ಪರ್ಮನೆಂಟ್ ಡೈರೆಕ್ಷನ್ ಕೊಟ್ಟುಕೊಂಡು ಅವ್ರನ್ನ ರೊಟೇಷನ್ ಮಾಡಲಿಕ್ಕೆ ಹೇಳಬೇಕು. ನಾರ್ತ್ ಇದ್ದವನು ನಾರ್ತಿಗೆ ಮೊದಲು ನಿಂತಿರ್ತಾನೆ, ಮತ್ತೆ ಬಂದಾಗ ಅವ ಇನ್ನೊಂದು ಕಡೆಯಲ್ಲಿ ಬಂದು ಅವನನ್ನು ಈ ಕಡೆಯಲ್ಲಿ ತೋರಿಸಿದಾಗ ಉಳಿದವರೆಲ್ಲ ಟರ್ನ್ ಆಗಬೇಕು. ಇದು ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿತದೆ, ಗ್ರಹಿಸ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಇದನ್ನು ನಾವೇನು ಮಾಡ್ತೇವೆ, ಡೈರೆಕ್ಷನಲ್ಲಿ ತೋರಿಸುವಂಥದ್ದು. ಇನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ರದಕ್ಷಿಣಾಕಾರವಾಗಿ ಹೊರಟ ಸ್ಥಳದಿಂದ ತಲುಪಿದ ಸ್ಥಳಕ್ಕಿರುವಂತಹ ದಿಕ್ಕುಗಳನ್ನು ನಾವು ಗುರುತಿಸುವಂಥದ್ದು ಇರ್ತದೆ. ಕೋನೀಯ ದೂರ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಅದನ್ನು ಇದು ನಮ್ಗೆ ಗೊತ್ತಿದೆ, ಪ್ರದಕ್ಷಿಣವಾಕ್ಯ ಆಕಾರವಾಗಿ ಬರ್ತದೆ. ಈಗ ನಾವು ಇಲ್ಲಿಗೆ ಬರಬೇಕಂತ ಆಯಿತು. ಇಷ್ಟು ಇದು 140 ಡಿಗ್ರಿ ಅಂತಿದ್ದರೆ ಹೊರಟ ಸ್ಥಳದಿಂದ ತಲುಪಿದ ಸ್ಥಳಕ್ಕಿರುವಂಥ ದಿಕ್ಕು ಡಿಗ್ರಿಗಳಲ್ಲಿ ಫಾರ್ವರ್ಡ್ ಬೇರಿಂಗ್ ಅಂತ ಆಗ್ತದೆ.
ಈ ಫಾರ್ವರ್ಡ್ ಬೇರಿಂಗ್ 140 ಡಿಗ್ರಿ ಆಗಿದ್ದಾಗ ಇದು ಎಫ್ ಬಿ. ಇದರ ಬ್ಯಾಕ್ ಬೇರಿಂಗ್ ಎಷ್ಟು ಕೇಳಿದರೆ ಇದನ್ನು ನಾವು ತಗೊಂಡು ಹೋಗಿದ್ದಾಗ ಇದಕ್ಕೆ ಮಾಡಿದರೆ ಎಷ್ಟಾಗ್ತದೆ, ಇಲ್ಲಿವರೆಗೆ ಹೀಗೆ ಬರ್ತದೆ. ಇಲ್ಲಿಂದ ತಲುಪಿದ ಸ್ಥಳದಿಂದ ಹೊರಟ ಸ್ಥಳಕ್ಕಿರುವಂಥ ದಿಕ್ಕುಗಳನ್ನು ನೋಡುವಾಗ ಡಿಗ್ರಿಗಳಲ್ಲಿ ಎಷ್ಟು ಬರ್ತದೆ, ಇದನ್ನು ಬ್ಯಾಕ್ ಬೇರಿಂಗ್ ಅಂತ ಕರಿತೇವೆ ನಾವು. ಇದನ್ನು ಇಮೇಜ್ ಮಾಡೋದು ಎಷ್ಟು ಸುಲಭ ಅಂತ ಹೇಳಿದರೆ, ಇಲ್ಲಿ ಫಾರ್ವರ್ಡ್ ಬೇರಿಂಗ್ ಎನ್ನುವಂಥದ್ದು 180 ದಾಟಿ ಮುಂದಕ್ಕೆ ಹೋದರೆ 180ರಿಂದ 180 ಅದಕ್ಕೆ ದಾಟಿ ಮುಂದೆ ಹೋದರೆ, ದಾಟಿ ಮುಂದೆ ಹೋಗಲಿಲ್ಲ, ಈಗ ಅದು ಕಡಿಮೆ ಇರುವುದರಿಂದ 180ಕ್ಕೆ ಈ 140 ಸೇರಿಸಬೇಕು, ಆಗ 320 ಆಯಿತು. ಇಲ್ಲಿ ನಾವು ನೋಡಿದರೆ ನಮಗೆ 320 ಸಿಗ್ತದೆ. ಇದು ಬ್ಯಾಕ್ ಬೇರಿಂಗ್. ಒಂದು ವೇಳೆ ನಮ್ಮ ಫಾರ್ವರ್ಡ್ ಬೇರಿಂಗ್ ಇಲ್ಲಿದೆ, ಇಲ್ಲಿ 215, ಫಾರ್ವರ್ಡ್ ಬೇರಿಂಗ್ 215. ಈಗ ಇದರ ಬ್ಯಾಕ್ ಬೇರಿಂಗ್ ಎಷ್ಟು ಕೇಳಿದರೆ ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಈಗ 180 ದಾಟಿರುವುದರಿಂದ ಇದು ಈಗ 215ರಲ್ಲಿ 180 ನಾವು ಕಳಿಬೇಕು. ಎಷ್ಟು ಬರ್ತದೆ, 35 ಬರ್ತದೆ ಅಲ್ವಾ. ಇಲ್ಲಿ ಬಂದರೆ 35 ಡಿಗ್ರಿ ಕಾಣ್ತದೆ. ಇದು ಬ್ಯಾಕ್ ಬೇರಿಂಗ್ ಆಯಿತು. ಇಮೇಜ್ ಮಾಡುವಾಗ ಒಂದು ದಾಟಿದರೆ 180 ಕಳಿಬೇಕು, ಆನಂತರ ಕಡಿಮೆ ಇದ್ದರೆ 180 ಪ್ಲಸ್ ಮಾಡಬೇಕು ನಾವು. ಇದು ನಾವು ಬೇರಿಂಗ್ ಮತ್ತು ಬ್ಯಾಕ್ ಬೇರಿಂಗನ್ನು ಅಳೆಯುವಂಥದ್ದು, ಇಮೇಜ್ ಮಾಡುವಂಥದ್ದು, ಗ್ರಹಿಸುವಂಥ ವಿಧಾನ ಆಗಿರುತ್ತೆ. ಇನ್ನಿರುವಂಥದ್ದು ಇಲ್ಲಿ ಟೈಪ್ಸ್ ಆಫ್ ನಾರ್ತ್ ಎಷ್ಟಿದೆ ಕೇಳಿದರೆ ಕೇವಲ 3 ಇದೆ. ಒಂದು ಟ್ರೂ ನಾರ್ತ್ ಅಂತ ಕರೆಸ್ಕೊಳ್ತದೆ. ಟ್ರೂ ನಾರ್ತ್ ಅಂತ ಹೇಳಿದ್ರೆ ಉತ್ತರ, ಅದು ಧ್ರುವ ನಕ್ಷತ್ರ ಅಂತ ಕರಿತೇವೆ. ಯಾವಾಗಲೂ ಉತ್ತರಕ್ಕಿರುವಂಥದ್ದು ಟ್ರೂ ನಾರ್ತ್. ಇದನ್ನು ಗುರುತಿಸೋದು ಹೇಗೆ, ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿ ನಕ್ಷತ್ರ ಪುಂಜಗಳಂತ ಬರ್ತದೆ. ಆ ನಕ್ಷತ್ರ ಪುಂಜಗಳ ಸಹಾಯದಿಂದ ನಾವು ಟ್ರೂ ನಾರ್ತನ್ನು ಗುರುತಿಸ್ತೇವೆ. ಇನ್ನೊಂದು ನಾರ್ತ್ ಇರುವಂತಹದ್ದು ಮ್ಯಾಗ್ನೆಟಿಕ್ ನಾರ್ತ್. ಈಗಾಗಲೇ ನಾವು ಕಂಪಾಸ್ ಮೂಲಕ ಕಂಡಿರುವಂಥದ್ದು